ಸ್ನೇಹಿತರೆ ನಮಸ್ಕಾರ. ದಕ್ಷಿಣ ಕನ್ನಡ ಈಗ ಆಗಬಾರದ ಸುದ್ದಿಗಳೆಲ್ಲ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಬಹುಶಃ ಕರಾವಳಿ ಭಾಗ ಒತ್ತಿ ಉರಿತಾ ಇದೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಟ್ರೆಂಡಿಂಗಲ್ಲಿದೆ ಅಂತ ಅನ್ಬೋದು ಅಂತ ನನಗನ್ನಿಸ್ತಾ ಇದೆ. ಈ ತಕ್ಷಿತ್ ಅನ್ನುವಂತಹ ಈ ಪುತ್ತೂರಿನ ಯುವಕ ಬೆಂಗಳೂರಿಗೆ ಆತನ ಗೆಳತಿಯೊಂದಿಗೆ 9 ದಿನಗಳ ಕಾಲ ವಾಸ್ತವ್ಯ ಮಾಡಲಿಕ್ಕೆ ಅಂತ ಒಂದು ಲಾಡ್ಜನ್ನು ಬುಕ್ ಮಾಡಿ 9 ದಿನಗಳು ಮುಗಿದ ನಂತರ 10ನೇ ದಿನ ಅವನು ಸಾವನ್ನಪ್ತಾನೆ. ಆ ಸಾವು ನಿಗೂಢ ಸಾವು ಅಂತ ಕರೆಯಲ್ಪಡ್ತಾ ಇದೆ. ಆದರೆ ಯಾವ ಕಾರಣಕ್ಕೆ ಆ ವ್ಯಕ್ತಿ ಸತ್ತ, ಅವನು ಇಂತಿಂಥ ಕಾರಣಕ್ಕೆ ಸತ್ತ ಅಂತ ಪೊಲೀಸ್ ಇಲಾಖೆ ಅಥವಾ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಅಥವಾ ಯಾವುದೇ ವೈದ್ಯ ತಿಳಿಸದೇ ಹೋದರೂ ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಕೋರ್ಟ್ಗಳಿವೆ. ಸೋಷಿಯಲ್ ಮೀಡಿಯಾದಲ್ಲಿ ಆ ಕೋರ್ಟ್ಗಳಲ್ಲಿ ಆಲ್ರೆಡಿ ಈಗ ಜಡ್ಜ್ಮೆಂಟ್ ಪಾಸ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಆ ಬೇಸರದಿಂದಲೇ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಒಂದು ವ್ಯಕ್ತಿಯ ಆತ್ಮಕ್ಕೆ ಧಕ್ಕೆಯನ್ನು ತರುವಂಥದ್ದು ಅಥವಾ ಆತ್ಮ ಗೌರವವನ್ನು ಕಡಿಮೆ ಮಾಡುವಂಥದ್ದು, ಈ ಒಂದು ಪ್ರಸಂಗಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ದಿನಗಳಿಂದ ನಡ್ಕೊಂಡು ಬರ್ತಾ ಇದೆ. ಅಂಥದ್ದೇ ಒಂದು ಪ್ರಸಂಗ ಈ ಹುಡುಗನ ಜೀವನದಲ್ಲೂ ಈಗ ನಡೆದೋಯ್ತು. ಅಂದರೆ ಅವ್ನು ಸತ್ತೋಗಿದ್ದೇನೆ ಈಗ ಆಲ್ರೆಡಿ. ಆದರೆ ಆತ್ಮಗೌರವ ಅನ್ನೋದಿರುತ್ತೆ ಗೊತ್ತಾ, ಅದಕ್ಕೆ ನೀವೇನು ಹೇಳಿದ್ರು ಅದಕ್ಕೆ ಆತ್ಮಕ್ಕೆ ಗೌರವ ಅನ್ನೋದು ಇದ್ದೇ ಇರುತ್ತೆ. ನಾವು 1000 ಮಾತಾಡ್ಬೋದು, ಅವ್ನು ಸತ್ತೋಗೇನೆ ಯಾವ ಗೌರವ ಇಲ್ಲ, ಅವ್ನು ಸತ್ತರೂ ಕೂಡ ಆ ಆತ್ಮಕ್ಕೆ ಗೌರವ ಇದೆ ಅನ್ನೋದನ್ನು ನಾವು ಯಾರೂ ಮರಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನಿವತ್ತು ಈ ವಿಡಿಯೋ ಮುಂದೆ ಬಂದಿದ್ದೀನಿ. ಏನಾಯಿತು ಅನ್ನೋಂಥ ವಿಚಾರವನ್ನು ಹೇಳ್ತೀನಿ, ಈಗೇನು ಆರ್ಟಿಕಲ್ ಬರ್ತಾ ಇದೆ ಅನ್ನುವಂಥ ವಿಚಾರವನ್ನು ಹೇಳ್ತೀನಿ. ಅದರ ಜೊತೆಗೆ ಇದಕ್ಕೆ ಪ್ರಾಬ್ಲಮ್ ಏನು, ಸೊಲ್ಯೂಷನ್ ಏನು ಅನ್ನುವಂಥ ಒಂದಷ್ಟು ವಿಚಾರಗಳನ್ನ ನೀವು ಮಾತಾಡ್ಕೋಬೇಕು. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಆನೆಸ್ಟಾಗಿ ಬರೀರಿ. ತಪ್ಪು ಅಂದರೆ ತಪ್ಪು ಅಂತ ನಂದೇ ತಪ್ಪು ಅನ್ನಿ, ಸರಿ ಅಂದರೆ ಸರಿ ಅಂತಲೇ ಬರೀರಿ. ಈ ವಿಚಾರದ ಬಗ್ಗೆ ಈಗ ನಾನು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಅಲ್ಲಿ ನಡೆದಿದ್ದೇನು, ತಕ್ಷಿತ್ ಅನ್ನುವಂತಹ ಹುಡುಗ, ಅವನ ಗರ್ಲ್ ಫ್ರೆಂಡು ಯಾರೋ ಪ್ರಿಯಾಂಕಾ ಅಂತ ಕರಿತಾ ಇದ್ದಾರೆ, ಕೆಲವರು ರಕ್ಷಿತಾ ಅಂತ ಇದ್ದಾರೆ, ಅದೇನು ಇಂಪಾರ್ಟೆಂಟ್ ಅಲ್ಲ. ಅವರಿಬ್ಬರು ಬೆಂಗಳೂರಿಗೆ ಬಂದಿರ್ತಾರೆ. ಆಕೆನೋ ಕೂರ್ಗ್ನವಳಂತೆ, ಇವನೇನೋ ಪುತ್ತೂರ್ನವನಂತೆ. ಇಬ್ಬರು ಕೂಡ ಬೆಂಗಳೂರಿಗೆ ಬಂದು ಯಾವುದೋ ಒಂದು ಖಾಸಗಿ ಲಾಡ್ಜ್ನಲ್ಲಿ ವಾಸ್ತವ್ಯವನ್ನು ಹೂಡ್ತಾರೆ. ಅವ್ರ ಪ್ಲ್ಯಾನ್ ಇದ್ದಿದ್ದೇನು, ಇವತ್ತು ಬರಬೇಕು, ನಾಳೆ ಹೊರಟೋಗ್ಬಿಡೋಣ ಮತ್ತೆ ವಾಪಸ್ಸು ಅನ್ನೋಂಥ ಲೆಕ್ಕಾಚಾರದಲ್ಲೇ ಬಂದಿದ್ದಾರೆ. ಆದರೆ ದಿನದಿಂದ ದಿನ ಹೋಗ್ತಾ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಯಾವ ಕಾರಣಕ್ಕೆ ಮಾಡಿದ್ರೋ ಸತ್ತೋಗಿರೋನು ಎದ್ದು ಬಂದು ಹೇಳಬೇಕು, ಇಲ್ಲ ಅಂತಂದರೆ ಇದ್ದಂತಹ ಯುವತಿ ಅದನ್ನು ಹೇಳಬೇಕು. ಆದರೆ ಈಗ ಪೊಲೀಸ್ ಇಲಾಖೆಗೆ ಬಂದಿರುವಂತಹ ಮಾಹಿತಿಗಳ ಪ್ರಕಾರ ಅವರಿಗೆ ಫುಡ್ ಪಾಯ್ಸನ್ ಆಗಿ ಅವನು ಎಕ್ಸ್ಪೈರ್ ಆಗಿರಬಹುದು ಅಂತ ಒಂದು ಸಸ್ಪೆಕ್ಟ್ ಇದೆ. ಈಗ ಆ ಸಸ್ಪೆಕ್ಟ್ ಹೇಗೆ ಬಂತು ಅಂತಂದರೆ, ಆಕೆ ಏನಿದ್ದಾಳೆ ಪ್ರಿಯಾಂಕನೋ ಅಥವಾ ರಕ್ಷಿತನೋ, ಅವಳು ಪೊಲೀಸ್ ಇಲಾಖೆಗೆ ಕೊಟ್ಟಂತಹ ಹೇಳಿಕೆಯ ಆಧಾರದ ಮೇಲೆ ನಾನು ಮಾತಾಡ್ತಾ ಇದ್ದೀನಿ. ಇದು ಇವತ್ತಿನ ಎಲ್ಲ ಸುದ್ದಿ ಮಾಧ್ಯಮಗಳಲ್ಲಿ ಪ್ರಕಟವಾಗಿದೆ. ಅದಕ್ಕೋಸ್ಕರನೇ ಈ ಒಂದು ಸ್ಪಷ್ಟನೆ ನಾವು ಕೊಟ್ಬಿಡೋಣ. ಸುಮ್ಮನೆ ಯಾವುದೋ ಒಂದು ವ್ಯಕ್ತಿಗೆ ಅಥವಾ ಆ ಆತ್ಮಕ್ಕೆ ಚ್ಯುತಿಯನ್ನು ತರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಹೇಳ್ತೀನಿ. ನೋಡಿ, ಅವರಿಬ್ಬರು ಗರ್ಲ್ ಫ್ರೆಂಡ್ಸ್, ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡು, ಅವರಿಬ್ಬರು ಮೇಜರ್ಸು. ಅವ್ರು ಏನು ಮಾಡಿದ್ರು ನಡೆಯುತ್ತೆ ಅನ್ನುವಂಥ ಪ್ರಸಂಗದಲ್ಲಿದೆ. ಅವನಿಗೇನೋ 20-21 ವರ್ಷ ವಯಸ್ಸಾಗಿದೆಯಂತೆ, ಅವಳಿಗೆ 19 ವರ್ಷನೋ 20 ವರ್ಷನೋ ವಯಸ್ಸಾಗಿದೆಯಂತೆ. ನಾನು ಅವರು ಮಾಡ್ತಿರುವಂತಹ ಕೆಲಸಕ್ಕೆ ನಾನು ಯಾವತ್ತೂ ಕೂಡ ಸಮರ್ಥನೆ ಕೊಡೋದಿಲ್ಲ. ಆದರೆ ನಾವು ಮಾಡ್ತಿದ್ದೀವಲ್ಲ, ಅದು ಸ್ವಲ್ಪ ತಪ್ಪು ಅಂತ ಅನ್ನಿಸ್ತಾ ಇದೆ ನನಗೆ. ಸೋಷಿಯಲ್ ಮೀಡಿಯಲ್ಲಿ ನಡೀತಾ ಇರೋದು, ಅವ್ರು ಬಂದಿದ್ದಾರೆ, 1 ದಿನಕ್ಕೆ ಅಂತ ಬಂದವರು ಎಕ್ಸ್ಟೆಂಡ್ ಮಾಡ್ಕೊಂಡು 9 ದಿನ. ಅದೇನೋ ಮಧ್ಯದಲ್ಲಿ ಅವಳಿಗೆ ಹುಷಾರು ತಪ್ಪಂತೆ, ಅವನಿಗೂ ಹುಷಾರು ತಪ್ಪಂತೆ. ಯಾವುದೋ ಹೋಟ್ಲಲ್ಲಿ ಚಿಕನ್ ರೈಸ್ ಏನೋ ತರಿಸಿದ್ರಂತೆ, ಅದು ತಿಂದ ಮೇಲೆ ಇಬ್ರಿಗೂ ಅಪ್ಸೆಟ್ ಆಗಿದೆ. ಸ್ಟಮಕ್ ಅಪ್ಸೆಟ್ ಆದಮೇಲೆ ಇಬ್ಬರು ಕೂಡ ಒಂದಿನ ರೆಸ್ಟ್ ತಗೊಂಡು ಇವಳು ಒಂಚೂರು ಚೇತರಿಸ್ಕೊಂಡಿದ್ದೀನಿ ಅಂತ ಅನ್ನಿಸ್ದಾಗ, ಸರಿ ನಾನು ಊರಿಗೆ ಹೊರಡ್ತೀನಿ ಅಂತೇಳಿ ಅವಳು ಊರಿಗೆ ಹೊರಟಿದ್ದಾಳೆ. ಇವನು ಇವತ್ತು ಮಧ್ಯಾಹ್ನ ನಾನು ಹೊರಡ್ತೀನಿ ಅಂತ ಹೇಳಿದವನು ಮಧ್ಯಾಹ್ನ ಮತ್ತೆ ಫೋನ್ ಮಾಡಿ ಹೇಳ್ತಾನೆ, ಇಲ್ಲ ನಾನು ಇವತ್ತು ಲಾಡ್ಜ್ನಲ್ಲಿ ರೆಸ್ಟ್ ತಗೋತೀನಿ, ನಾಳೆ ಹೊರಡ್ತೀನಿ ಅಂತೇಳಿ ಲಾಡ್ಜ್ನಲ್ಲೇ ವಾಸ್ತವ್ಯವನ್ನು ಮಾಡ್ತಾನೆ. ನೆಕ್ಸ್ಟ್ ಡೇ ಅವತ್ತು ರಾತ್ರಿ 10 ಗಂಟೆಗೂ ಕೂಡ ಅವನ ಜೊತೆ ಫೋನ್ನಲ್ಲಿ ಸಂಭಾಷಣೆ ಆಗುತ್ತೆ. ಆಕೆ ಜೊತೆ ಚೆನ್ನಾಗೇ ಮಾತಾಡ್ಕೊಂಡಿರ್ತಾನೆ. ಅದಾದಮೇಲೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡೋದಿಲ್ಲ. ಲಾಡ್ಜ್ನವರು ನೆನ್ನೆ ರಾತ್ರಿಯಿಂದಲೂ ಕೂಡ ಅದು ಅನ್ರೆಸ್ಪಾನ್ಸಿವ್, ಅಂದರೆ ಅಲ್ಲಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಯಾರೂ ಕೂಡ. ನಾವು ಏನೇ ಪ್ರಯತ್ನ ಪಟ್ಟರು ಅಲ್ಲಿ ರೆಸ್ಪಾನ್ಸ್ ಬರ್ತಾ ಇಲ್ಲ. ಸೊ ನಾವು ಬೀಗವನ್ನು ಹೊಡಿಬೇಕಾಗುತ್ತೆ ಅಂತ ಬೀಗವನ್ನು ಹೊಡೆದು ನೋಡಿದಾಗ ಆ ವ್ಯಕ್ತಿ ಸತ್ತು ಬಿದ್ದಿರ್ತಾನೆ. ಇಷ್ಟು ನಡೆದಿದೆ ಈಗ ವಿಚಾರ. ಇದಕ್ಕೆ ಪೊಲೀಸ್ ಇಲಾಖೆ ಒಂದು ರಿಪೋರ್ಟನ್ನು FSL ರಿಪೋರ್ಟ್ಗೆ ಹೋಗಿದೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬೇಕಾಗಿದೆ, FSL ರಿಪೋರ್ಟ್ ಬರಬೇಕಾಗಿದೆ. ಇವೆಲ್ಲ ಬಂದ ಮೇಲೆ ನೀವು ಜಡ್ಜ್ಮೆಂಟ್ನ ಕೊಡಿ. ಈಗ ಸೋಷಿಯಲ್ ಮೀಡಿಯಲ್ಲಿ ಆಗ್ತಿರೋದೇನು, ಸೋಷಿಯಲ್ ಮೀಡಿಯಾದಲ್ಲಿ ಈಗ ಆಲ್ರೆಡಿ ಜಡ್ಜ್ಮೆಂಟ್ ಪಾಸ್ ಮಾಡಿಬಿಟ್ಟಿದ್ದಾರೆ. ಅವ್ನು ವಯಾಗ್ರ ಮಾತ್ರ ತಗೊಂಡಿದ್ದಂತೆ, 8 ದಿನ ಹುಡುಗಿ ಜೊತೆ ಏನೇನೋ ಮಾಡ್ತಿದ್ದಂತೆ, ಈ ಕೆಲಸ ಮಾಡಲಿಕ್ಕೆ ಅಂತ ಓದೋನು ಅಲ್ಲಿ ಪ್ರಾಣವನ್ನು ಕಳ್ಕೊಂಡಂತೆ. ಅಂತೆ ಕಂತೆಗಳ ಸಂತೆಯಲ್ಲಿ ಆ ಒಂದು ಆತ್ಮಕ್ಕೆ
ಧಕ್ಕೆಯನ್ನು ತರ್ತಾ ಇದ್ವಿ. ಅದ್ರ ಜೊತೆಗೆ ಅವ್ರ ಅಪ್ಪ ಅಮ್ಮನ ಮುಖನ ನೋಡಬೇಕು. ಆ ಹುಡುಗಿನ ಬದುಕಿದ್ದಾಳೆ, ಅವಳಿಗೂ ಜೀವನ ಅನ್ನೋದಿದೆ, ಅದನ್ನು ಯೋಚನೆ ಮಾಡಬೇಕು. ಸುಮ್ಮನೆ ಪಾಸ್ ಮಾಡಬೇಡಿ. ಫಸ್ಟ್ ಆಫ್ ಆಲ್ ಅಲ್ಲಿ ಏನು ನಡೆದಿದೆ ಅನ್ನೋದು ನಮಗೆ ಗೊತ್ತೇ ಇಲ್ಲ, ಅವರಿಬ್ಬರ ಮಧ್ಯೆ ಏನಾಗಿದೆ ಅನ್ನೋದು ನಮಗೆ ಗೊತ್ತೇ ಇಲ್ಲ, ನಾವು ನೋಡೇ ಇಲ್ಲ. ನೋಡದೆ ಜಡ್ಜ್ಮೆಂಟ್ ಪಾಸ್ ಮಾಡೋದಿದೆಯಲ್ಲ, ಒನ್ ಆಫ್ ದಿ ವರ್ಸ್ಟ್ ಸಿಚುವೇಶನ್ ಇದು. ಅವರು ಯಾವ ಕಾರಣಕ್ಕೆ ಅಲ್ಲಿಗೆ ಬಂದರೋ, ಏನಾಯಿತೋ, ಆ ಕತೆ ಏನು, ನಾವೆಲ್ಲ ಫಸ್ಟು ಅದನ್ನು ಪೊಲೀಸ್ ಇಲಾಖೆ ಹೊರಗಡೆ ಬಂದ ಮೇಲೆ ಅವ್ರಿಗೆ ಕೆಲಸ ಮಾಡಿದರೆ ಮೇ ಬಿ ಇಟ್ ಗಿವ್ ಎ ಮೆಸೇಜ್ ಟು ಎ ಪಬ್ಲಿಕ್ ಸೊಸೈಟಿ. ಇಲ್ಲ, ಈ ಥರ ಕೆಲಸಗಳು ಮಾಡಬಾರ್ದು, ನಾವು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ, ನಮ್ಮ ಸಮಾಜ ಕರೆಕ್ಟಾಗಿದೆಯಾ ಅನ್ನುವಂಥ ಲೆಕ್ಕಾಚಾರಕ್ಕೆ ನಾವು ಬರ್ಬೋದಾಗ. ಅದು ಬಿಟ್ಟು ಇನ್ನೂ ಅಲ್ಲೇನು ಅಂತ ಹೊರಗಡೆ ಬಂದಿಲ್ಲ, ಪೊಲೀಸ್ ಇಲಾಖೆ ನಮ್ಗೆ ಯಾವುದೇ ರೀತಿಯ ಮಾಹಿತಿಗಳನ್ನ ಹೊರಗಡೆ ಬಿಟ್ಟಿಲ್ಲ, FSL ರಿಪೋರ್ಟ್ ಇನ್ನೂ ಬರಬೇಕಾಗಿದೆ, ಇದೆಲ್ಲ ಬಂದಮೇಲೆ ಮಾತಾಡೋಣ. ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿದೆ ಅಂತೇಳಿ ಮೀಮ್ಸ್ ಮಾಡೋದಾಗಲಿ, ಈ ಆರ್ಟಿಕಲ್ಸ್ಗಳು ಬರ್ದಾಕೋರು, ಅವ್ರದ್ದು ನೋಡಿದೆ ನಮ್ಮದು ಅವ್ರ ಕತೆಗಳು ನೋಡಿದ್ರ ಹಿಂಗೆ ಹಂಗೆ, ಒಟ್ಟೋಗಿರೋವನ್ನ ನಾವು ಈಗ ಏನಾಗಬೇಕಾಗಿದೆ ಅನ್ನುವಂಥ ಲೆಕ್ಕಾಚಾರ ನೋಡಬೇಕು. ಬಿಟ್ಟರೆ ಅದನ್ನು ಬಿಟ್ಟು ಸುಮ್ಮನೆ ಇಲ್ಲದೆ ಇರುವಂತಹ ದಾರಿ ತಪ್ಪಿಸುವಂಥ ಕೆಲಸ, ಸಮಾಜಕ್ಕೆ ತಪ್ಪು ವಿಷಯಗಳನ್ನ ತಿಳಿಸುವಂಥ ಕೆಲಸ, ಇದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕಾಗಿದೆ. ಆ್ಯಂಡ್ ಮೋರ್ ಓವರ್ ಆ ಕುಟುಂಬ ಈಗ ಆಲ್ರೆಡಿ ನೋವಿನಲ್ಲಿರುತ್ತೆ, ಆ ಕುಟುಂಬಕ್ಕೆ ಆ ನೋವಿನ ಭರಿಸುವಂತಹ ಶಕ್ತಿ ಈಗ ಭಗವಂತ ಕೊಡಬೇಕು. ಅದರ ಮಧ್ಯೆ ನಾವೇ ಇಲ್ಲದೆ ಇರೋದನ್ನೆಲ್ಲ ಅವ್ರಿಗೆ, ಅವ್ರ ಕುಟುಂಬಕ್ಕೆ ಇಲ್ಲದೆ ಇರೋದನ್ನೆಲ್ಲ ನಾವು ಈಗ ತಪ್ಪು ಸಂದೇಶಗಳನ್ನ ಕೊಡ್ತಾ ಇದ್ರೆ, ನನ್ನ ಮಗ ಇಂಥ ಅಲ್ಕ ಕೆಲಸ ಮಾಡ್ಬಿಟ್ನಲ್ಲ, ನನ್ನ ಮಗ ಇಂಥ ಮಾಡ್ಬಿಟ್ನಲ್ಲ, ಈಗ ಬದುಕಿದಳಲ್ಲ ಆ ಹುಡುಗಿಗೆ ಎಂಥ ಮೆಂಟಲ್ ಪ್ರೆಷರ್ ಇರ್ಬೋದು, ಆ ಹುಡುಗಿಗೆ ಎಂಥ ಹಿಂಸೆ ಕೊಡ್ತಾ ಇರ್ಬೋದು ಆ ಕುಟುಂಬ, ಅಥವಾ ಆ ಹುಡುಗಿಗೆ ಎಂತೆಂಥ ಮಾತುಗಳನ್ನ ಬೈತಾ ಇರ್ಬೋದು, ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ದಕ್ಷಿಣ ಕನ್ನಡದಲ್ಲಿ ನಡಿಬಾರದಿರುವಂತಹ ಪ್ರಸಂಗಗಳೆಲ್ಲ ನಡೆದು ಈ ಕರಾವಳಿ ಭಾಗಕ್ಕೆ ಒಂದು ರೀತಿಯ ಕಪ್ಪು ಮಸಿಗಳು ಅಂಟ್ಕೊಳ್ತಾ ಇವೆ ಅಂತ ಹೇಳ್ಬೋದೇನೋ. ಅಂದರೆ ಯಾವುದೋ ಒಂದು ವ್ಯಕ್ತಿಗೆ ಆದ ಕೂಡಲೇ ಇದಕ್ಕಾಗೋಯ್ತಾ ಸರ್ ಅಂತ ನೀವು ಕೇಳ್ಬೋದು. ಇಲ್ಲ, ಬಟ್ ಪ್ರತಿ ಸಲ ನ್ಯೂಸ್ ಮಾಧ್ಯಮದಲ್ಲಿ ಏನು ಹೇಳ್ತಾರೆ ಹೇಳಿ, ಈಗ ಧರ್ಮಸ್ಥಳ ಪ್ರಕರಣ ಮಾತೆತ್ತದೆ, ಧರ್ಮಸ್ಥಳ ಅಂತ. ಧರ್ಮಸ್ಥಳದ್ರಿ ಅದೊಂದು ಕ್ಷೇತ್ರದ ಹೆಸರು, ಆ ಕ್ಷೇತ್ರದ ಹೆಸರು, ಆ ಊರ ಹೆಸರು ಧರ್ಮಸ್ಥಳ ಅಲ್ಲ, ಆ ಕ್ಷೇತ್ರಕ್ಕಿರುವಂತಹ ಹೆಸರು ಧರ್ಮಸ್ಥಳ. ಆ ಊರಿಗೆ ಏನೋ ಒಂದು ಬೇರೆ ಹೆಸರು ಇರುತ್ತೆ. ಮುಂಚೆ ಏನೋ ಇತ್ತು, ಕುಡುಮು ಅನ್ನೋದಿತ್ತು, ಕುಡುಮು ಅಂತ ಅನ್ಕೊಳ್ಳಿ, ಮಹೇಶ್ ಶೆಟ್ಟಿ ಪ್ರಕರಣ ಅಂತ ಕರ್ಕೊಳ್ಳಿ, ಅಥವಾ ಇನ್ನೊಬ್ಬನ ಯಾವ್ದು ಕರಿ, ಸುಮ್ಮನೆ ಧರ್ಮಸ್ಥಳ ಯಾಕೆ ಧರ್ಮಸ್ಥಳದ ಹೆಸರು? ಸೊ ಲೈಕ್ ದಟ್ ನಾನು ಅದಕ್ಕೆ ಹೇಳಕ್ಕೆ ಹೋಗಿದ್ದು. ಸುಮ್ಮನೆ ದಕ್ಷಿಣ ಕನ್ನಡದ ಹೆಸರು ಅಥವಾ ಈ ಪುತ್ತೂರಿನ ಹೆಸರು ಅಥವಾ ಈ ಕರಾವಳಿಯ ಹೆಸರು ಪದೇ ಪದೇ ಚರ್ಚೆ ಆದಾಗ, ಯಾವುದೋ ಒಬ್ಬ ವ್ಯಕ್ತಿ ಏನೋ ಒಂದು ಅಂತ್ಯಕ್ಕೀಡಾದಾಗ ಈ ರೀತಿ ಪ್ರಕರಣಗಳು ಆಗಬಾರ್ದು, ಮುಂದಕ್ಕೆ ಇಂಥದ್ದೆಲ್ಲ ರಿಪೀಟ್ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ. ಇದಕ್ಕೂ ಸೊಲ್ಯೂಷನ್ ಒಂದೇ, ಸ್ವಲ್ಪ ಜವಾಬ್ದಾರಿಯಿಂದ ವರ್ತಿಸಿ, ಮನೆ ಬಿಟ್ಟು 10 ದಿನ 15 ದಿನ ಎಲ್ಲಿಂದ ಹೊರಗಡೆ ಊರಿಂದ ಇಲ್ಲಿ ಬಂದು ಇಲ್ಲಿ ವಾಸ್ತವ್ಯವನ್ನು ಮಾಡಬೇಕಾದ್ರೆ ಸ್ವಲ್ಪ ಜವಾಬ್ದಾರಿಯಿಂದ ವರ್ತಿಸಬೇಕಾಗುತ್ತೆ. ಇಲ್ಲೇನೋ ಅವ್ರ ಜವಾಬ್ದಾರಿ ಕಳ್ಕೊಂಡ್ರ ಅಲ್ಲಿ ಏನಾಗಿದೆ ಅನ್ನುವಂಥದ್ದು ಭಾಳ ಒಂದು ದೊಡ್ಡ ಒಂದು ಕ್ವಶನ್ ಮಾರ್ಕ್ ಇದು. ಏನು ಕಾಣ್ತಾ ಇಲ್ಲ ಅಲ್ಲಿ ಏನಾಗಿದೆ ಅನ್ನೋಂಥ ವಿಚಾರಣೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ನನ್ನ ಅನಿಸಿಕೆಗೆ ತಕ್ಕಂತೆ ನಾನೇನು ಬೇಕಾದ್ರೆ ಮಾತಾಡ್ಬೋದು, ಅಲ್ಲಿ ಏನು ಬೇಕಾದರೂ ಹೇಳ್ಬೋದು, ಅಥವಾ ಒಂದು ಕಥೆಯನ್ನು ಸೃಷ್ಟಿ ಮಾಡೋದು ಸಿಕ್ಕಾಪಟ್ಟೆ ಈಸಿ. ಆ ರೀತಿ ಪ್ರಕರಣಗಳಾಗಬಾರ್ದು. ಅಂದರೆ ಸತ್ಯಾನ್ವೇಷಣೆ ಆಗಬೇಕು, ಸತ್ಯ ಹೊರಗಡೆ ಬರಬೇಕು, ಆವಾಗ ನಾವು ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋಣ. ನೋಡಿ, ನೀವು ಹೇಳ್ದಂಗೆ ಅವ್ನು ವಯಾಗ್ರಾ ಮಾತ್ರೆ ತೊಗೊಂಡೇ ಸತ್ತ ಅಂತಲೇ ಇಟ್ಕೊಳ್ಳಿ, ಒಂದು 8 ದಿನ ಕಂಟಿನ್ಯೂಸ್ ಆಗಿ ತಗೊಬಿಟ್ಟಿದ್ದ ಮಾತ್ರೆ, ನೋಡಿ ಈ ಥರ ತಗೋಬೇಡಿ ಅಂತ ಸಮಾಜಕ್ಕೆ ಹೇಳ್ಬೋದು. ಅಥವಾ ಯಾವುದು ಚಿಕನ್ ರೈಸ್ ಏನೋ ತೊಗೊಂಡು ಫುಡ್ ಪಾಯ್ಸನಿಂಗ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಆ ಥರ ಆಗಿದ್ದಾಗ ನೋಡಿ, ಈ ಥರ ಹೊರಗಡೆ ಫುಡ್ಡನ್ನ ತಿನ್ನಬೇಕಾದ್ರೆ ಸ್ವಲ್ಪ ಜವಾಬ್ದಾರಿನ ತಿನ್ನಿ, ನೋಡ್ಕೊಂಡು ತಿನ್ನಿ, ಒಳ್ಳೆ ಹೋಟ್ಲಲ್ಲಿ ತಿನ್ನಿ, ಈ ಥರ ಮೆಸೇಜ್ಗಳನ್ನ ಕೊಡ್ಬೋದು. ಅದನ್ನು ಬಿಟ್ಟು ಏನೂ ನಡೆದಿರೋದು ನಮಗೇನೋ ವಿಚಾರ ಕರೆಕ್ಟಾಗಿ ಗೊತ್ತಿಲ್ಲದೆ ಇರೋ ವಿಚಾರನ ನಾವೇ ಅಸ್ಯೂಮ್ ಮಾಡ್ಕೊಂಡು ಸಾಮಾಜಿಕ ಜಾಲತಾಣ ಹರಿಬಿಟ್ಬಿಟ್ಟು ಮಜಾ ತಗೊಳ್ಳೋದು. ಏನೋ 1,000 ಲೈಕ್ಸ್ ಬರ್ಬೋದು, 2,000 ಲೈಕ್ಸ್ ಬರ್ಬೋದು, 10,000 ಲೈಕ್ಸ್ ಬರ್ಬೋದು, ವೈರಲ್ಲೇ ಆಗ್ಬಿಡ್ಬೋದು. ಆತ್ಮಗೌರವ, ಆ ಹೆಣ್ಮಗು ಇನ್ನೂ ಬದುಕಿದಾಳಲ್ಲ ಅವಳ ಕತೆ, ಪ್ರೀತಿ ಪ್ರಣಯ ಈ ಏಜ್ನಲ್ಲಿ ಆಗೋದು ಸಾಮಾನ್ಯ. ಸ್ವಲ್ಪ ಜವಾಬ್ದಾರಿಯಿಂದ ವರ್ತಿಸಬೇಕು, ಈ ರೀತಿ ಎಲ್ಲ ಆಗಬಾರ್ದು. ಆಮೇಲೆ ಫಸ್ಟ್ ಆಫ್ ಆಲ್ ಈ ದೇಶದ ಕಾನೂನು ವ್ಯವಸ್ಥೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಅವ್ರು ಮೇಜರ್ ಆಗಿದ್ದಾರೆ ಅಂದ ಕೂಡಲೇ ಅವ್ರು ಯಾವ ರೂಮಿಗೆ ಬೇಕಾದ್ರೆ ಹೋಗಿ ವಾಸ್ತವ್ಯ ಮಾಡ್ಬೋದು ಅನ್ನುವಂಥ ಪರ್ಮಿಷನನ್ನು ಕೂಡ ನಮ್ಮ ರಾಜ್ಯನೇ ಕೊಟ್ಟಿದೆ. ಸೊ ಈ ವಿಚಾರ ಎಲ್ಲಿವರೆಗೂ ಬಂತು ಅನ್ನುವಂಥ ಅಪ್ಡೇಟ್ಗಳನ್ನ ನಾನು ತಲುಪಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.